ಪ್ರತಿ ತಿಂಗಳು ಸಂಬಳ ಬರೋದಷ್ಟೇ ನಮಗೆ ಗೊತ್ತಾಗುತ್ತೆ. ಬಾಡಿಗೆ, ಫೀಸು, ಕ್ರೆಡಿಟ್ ಕಾರ್ಡ್ ಬಿಲ್ಲು, EMI ಅಂತೆಲ್ಲ ಸಾಲು ಸಾಲು ಸುಳಿಯಲ್ಲಿ ಸಂಬಳ ಖಾಲಿನೇ ಆಗ್ಬಿಟ್ಟಿರತ್ತೆ. ಇದೀಗ मध्यम वर्गद कुटुंबಗಳ हणे बराने ಆಗ್ಬಿಟ್ಟಿದೆ. माननीय अध्यक्ष महोदय, आज भारत का आम परिवार घर बनाने के लिए नहीं, बच्चों को पढ़ाने के लिए नहीं, रोटी के लिए कर्ज ले रहा है, इलाज के लिए कर्ज ले रहा है, शादी के लिए कर्ज ले रहा है और जिंदगी जीने के लिए कर्ज ले रहा है. ದೈನಂದಿನ ಜೀವನವನ್ನ ನಿಭಾಯಿಸೋದ್ರಲ್ಲೇನೆ ಅಂತಹ ಕುಟುಂಬಗಳು ಹೈರಾಣಾಗಿ ಹೋಗ್ತವೆ. ಹೆಚ್ಚುತ್ತಾ ಇರೋ ಖರ್ಚು, ಇದ್ದಲೇ ಇರುವಂತಹ ಆದಾಯ ಮತ್ತೆ ಸುಲಭವಾಗಿ ಸಿಗುವಂತಹ ಸಾಲದ ಆಸೆ ಇವೆಲ್ಲಾನು ಹೆಚ್ಚಿನ ಜನರು ವಿಷಚಕ್ರಕ್ಕೆ ಸಿಲುಕಿಸ್ತಾ ಇವೆ. ಹೇಗಾದ್ರೂ ಆಗ್ಲಿ ಒಟ್ನಲ್ಲಿ ಚೆನ್ನಾಗಿ ಬದುಕೋಣ ಅಂತ ಅಂದುಕೊಂಡು ಸಾಲ ಮಾಡ್ತಾ ಚೆನ್ನಾಗಿ ಬದುಕೋದಿಕ್ ಬೇಕಾದಂತ ನೆಮ್ಮದಿಯನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ ಜನ. ಈಗ ಮೊದಲು ಅಗತ್ಯವಾಗಿ ಕಾಣಿಸುವಂತಹ ಸಾಲ ಈಗ ಕ್ರಮೇಣ ಬಲೆಯಾಗಿ ಬದಲಾಗತ್ತೆ. ಕಡೆಗೆ ಅದ್ರ ಸುಳಿಯಿಂದ ತಪ್ಪಿಸಿಕೊಳ್ಳೋದೇ ಕಷ್ಟ ಆಗ್ಬಿಡತ್ತೆ. ಈ ಬಿಕ್ಕಟ್ಟು ಆರ್ಥಿಕ ಸ್ಥಿರತೆ ಮತ್ತೆ ಮಾನಸಿಕ ನೆಮ್ಮದಿ ಎರಡರ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಕಡೆಗೆ ಗಳಿಸ್ತಾ ಇರೋದು ಕೂಡ ನೆಮ್ಮದಿಯಿಂದ ಬದುಕೋದಿಕ್ಕೋ ಅಥವಾ ಬರೀ ಈ EMI ಕಟ್ಟೋದಿಕ್ಕೋ ಅನ್ನೋಂಥ ಒಂದು ಸ್ಥಿತಿಗೆ ಮಿಡ್ಲ್ ಕ್ಲಾಸ್ ಜನ ಮುಟ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಸಾಲ ಮಾಡ್ತಾ ಇರೋದಾದ್ರೂ ಯಾಕೆ? ಮನೆ ಕಟ್ಟೋದಿಕ್ಕಲ್ಲ, ಮಕ್ಕಳನ್ನ ಓದಿಸೋದಿಕ್ಕಲ್ಲ, ಆದ್ರೆ ಆಹಾರ ವಸ್ತು ಖರೀದಿ ಮಾಡೋದಿಕ್ಕಾಗಿ ಸಾಲ ಮಾಡ್ತಾ ಇದ್ದಾರೆ, ಆಸ್ಪತ್ರೆ ಖರ್ಚಿಗಾಗಿ ಸಾಲ ಮಾಡ್ತಿದ್ದಾರೆ, ಮದುವೆಗಾಗಿ ಸಾಲ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಮಧ್ಯಮ ವರ್ಗ ಗಳಿಸ್ತಾ ಇಲ್ಲ, ಈಗ ಸಾಲ ಮಾಡ್ಕೊಳ್ತಾ ಇದೆ, ಸಾಲದಲ್ಲೇನೆ ಬದುಕ್ತಾ ಇದೆ. ಎಷ್ಟೋ ಸಲ ಕುಟುಂಬದ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡಂತಹ ಸುದ್ದಿಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಅವ್ರು ಸಾಲದ ಸುಳಿಯಲ್ಲಿ ಸಿಕ್ಕಿದ್ರು ಅನ್ನೋದೇ ಆಗಿರುತ್ತೆ. ಎಷ್ಟೋ ಕಡೆ ಏನು ಅರಿಯದ ಮುಗ್ಧ ಕಂದಮ್ಮಗಳಿಗೂ ಕೂಡ ವಿಷ ನೀಡಿ ಜನರು ತಮ್ಮ ಪ್ರಾಣ ಕಳ್ಕೊಳ್ತಾರೆ. ಒಬ್ಬ ಸಾಮಾನ್ಯ ಭಾರತೀಯನ ತಲೆ ಮೇಲಿರುವಂತಹ ಸಾಲ ಸರಾಸರಿ 4,80,000 ಅಂತ ಹೇಳಲಾಗತ್ತೆ. ಗಳಿಸಿದ ಎಲ್ಲಾನು EMI ಕಟ್ಟೋದಕ್ಕೇನೆ ಖಾಲಿಯಾಗಿ ಬ್ಯಾಂಕ್ ಖಾತೆಯಲ್ಲಿ ಬರೀ 0 ಇರುತ್ತೆ. ಹೊರಗಿನವರಿಗೆ ಅವ್ರು ಬಹಳ ಚೆನ್ನಾಗಿನೇ ಬದುಕ್ತಾ ಇದ್ದಾರೆ ಅನ್ನೋ ಹಾಗೇನೆ ಕಾಣಿಸ್ತಾ ಇರುತ್ತೆ. ಅವ್ರ ಬಳಿ ಒಳ್ಳೆ ಕಾರ್ ಕೂಡ ಇರಬಹುದು, ಅದಕ್ಕೂ ಕೂಡ ಕಂತು ಕಟ್ಟೋದಿರುತ್ತೆ. ಎಲ್ಲವನ್ನ ಸಾಲದ ಮೇಲೆ ತೆಗೆದುಕೊಳ್ಳಾಗುತ್ತೆ. This is the life of most of the people who live in these high rises. ये सब कुछ लोन पे ले रखा है. 90% लोग लोन में बैठे हैं इसके अंदर. उसके साथ एक अच्छी गाड़ी भी ले रखी होगी, वो भी किस्तों पे चल रही होगी. 90% ಜನರು ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದವರಾಗಿದ್ದಾರೆ. ಈಗ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂತ ಅಂದ್ರೆ 40% ಜನರು ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಿಕ್ಕೆ ಇನ್ನೊಂದರಿಂದ ಹಣ ತೆಗಿತಾರೆ. 41% ಹೊಸ ಸಾಲಗಾರರು ಹೊಸ ತಲೆಮಾರಿನವರಾಗಿದ್ದಾರೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕಾನಮಿಕ್ ರಿಸರ್ಚ್ ಪ್ರಕಾರ ಭಾರತದಲ್ಲಿ ಮಧ್ಯಮ ವರ್ಗವನ್ನ 2 ಲಕ್ಷದಿಂದ 10 ಲಕ್ಷದವರೆಗೆ ವಾರ್ಷಿಕ ಆದಾಯ ಹೊಂದಿರುವಂತಹ ಕುಟುಂಬಗಳು ಅಂತ ಗುರುತಿಸಲಾಗಿದೆ. ಪೀಪಲ್ಸ್ ರಿಸರ್ಚ್ ಆನ್ ಇಂಡಿಯಾಸ್ ಕನ್ಸ್ಯೂಮರ್ ಎಕಾನಮಿ ಪ್ರಕಾರ 5 ಲಕ್ಷದಿಂದ 30 ಲಕ್ಷದವರೆಗೆ ವಾರ್ಷಿಕ ಆದಾಯ ಹೊಂದಿರುವಂತಹ ಕುಟುಂಬಗಳು ಮಧ್ಯಮ ವರ್ಗಕ್ಕೆ ಸೇರ್ತವೆ. ಉಲ್ಲೇಖಗಳ ಪ್ರಕಾರ 2020-21ರಲ್ಲಿ ಭಾರತದಲ್ಲಿ ಮಧ್ಯಮ ವರ್ಗದ ಜನಸಂಖ್ಯೆ 43 ಕೋಟಿಗಿಂತನೂ ಹೆಚ್ಚಿತ್ತು. ಅಂದ್ರೆ ಒಟ್ಟು ಜನಸಂಖ್ಯೆ ಸರಿಸುಮಾರು 31% ಅಷ್ಟು. ಇನ್ನು 2047ರ ವೇಳೆಗೆ ಮಧ್ಯಮ ವರ್ಗದ ಜನಸಂಖ್ಯೆ 61% ಅಥವಾ ಸರಿಸುಮಾರು 100 ಕೋಟಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ 10 ವರ್ಷಗಳಿಂದ ಮಧ್ಯಮ ವರ್ಗದ ಸರಾಸರಿ ಆದಾಯ ವಾರ್ಷಿಕವಾಗಿ ಸುಮಾರು 10.5 ಲಕ್ಷಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಹಣದುಬ್ಬರದ ಸ್ಥಿತಿಯಲ್ಲಿ ಜನರ ಆದಾಯ ಹೆಚ್ಚಾಗೋ ಬದಲು ಕಡಿಮೆ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಭಾರತೀಯರು ತಮ್ಮ ಉಳಿತಾಯಕ್ಕೆ ಹೆಸರುವಾಸಿಯಾಗಿದ್ದಂಥ ಒಂದು ಕಾಲ ಇತ್ತು. ಆದ್ರೆ ಈಗ ಮನೆಯಲ್ಲಿ ಉಳಿತಾಯ ಕಡಿಮೆ ಆಗ್ತಾ ಇದೆ, ಬದಲಾಗಿ ಸಾಲ ಸಿಕ್ಕಾಪಟ್ಟೆ ಏರ್ತಾ ಇದೆ. ಸರಾಸರಿ ಭಾರತೀಯನ ಸರಾಸರಿ ಸಾಲ ಕಳೆದ 2 ವರ್ಷಗಳಲ್ಲಿ 23% ಅಷ್ಟು ಹೆಚ್ಚಾಗಿದೆ. ಮಧ್ಯಮ ವರ್ಗದ 5ರಿಂದ 10% ಜನರು ತಪ್ಪಿಸ್ಕೊಳ್ಳಲಾರದಂತಹ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ವಿಶ್ಲೇಷಕರು ಹೇಳ್ತಾರೆ. 45% ಸಾಲಗಾರರು ಈಗ ಸಬ್ಪ್ರೈಮ್ ವಿಭಾಗದಲ್ಲಿದ್ದಾರೆ. ಅಂದ್ರೆ ಅವರ ಕ್ರೆಡಿಟ್ ಸ್ಕೋರ್ಗಳು ಅತಿ ಕೆಟ್ಟ ಮಟ್ಟದಲ್ಲಿವೆ. 48% ಸಾಲಗಳನ್ನ ಆಸ್ತಿ ನಿರ್ಮಾಣಕ್ಕಾಗಿ ಅಲ್ಲ, ಅವರ ದೈನಂದಿನ ಬದುಕನ್ನ ತೂಗಿಸೋದಿಕ್ಕಾಗಿ ಅವ್ರು ತೆಗೆದುಕೊಳ್ತಾ ಇದ್ದಾರೆ. 60% ಜನರು ಕನಿಷ್ಠ ಬಾಕಿಗಳನ್ನ ಮಾತ್ರನೇ ಪಾವತಿಸೋದಿಕ್ ಶಕ್ತರಾಗಿದ್ದಾರೆ ಅಂತ ಸಮೀಕ್ಷೆ ಒಂದರಿಂದ ಗೊತ್ತಾಗಿದೆ. ಅಂದ್ರೆ ಅವರೆಲ್ಲ ಸಂಪೂರ್ಣ ಮೊತ್ತವನ್ನ ಪಾವತಿಸೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅನೇಕ ಕುಟುಂಬಗಳ ಸಂಪೂರ್ಣ ಆದಾಯ ಬರೀ EMI ಕಟ್ಟೋದಿಕ್ಕೇನೆ ಹೋಗ್ತಾ ಇದೆ. 40% ಜನರು ಹಳೆಯ EMIನ ಕಟ್ಟೋದಿಕ್ಕೆ ಹೊಸ ಸಾಲ ಮಾಡ್ಕೊಳ್ತಾ ಇದ್ದಾರೆ. ಇದು ಸಾಲದ ಸುಳಿ. ಇಲ್ಲಿ ಹೊರಬರೋದಕ್ಕೆ ದಾರಿನೇ ಇಲ್ಲ ನಿಮ್ಗೆ. ಬದುಕೆಲ್ಲ ಬರೀ ಸಾಲ ಸಾಲ ಸಾಲ. ಕಡೆಗೆ ಇದು ಬರೀ ಆರ್ಥಿಕ ಸಮಸ್ಯೆ ಆಗದೇನೆ ಸಾಮಾಜಿಕ ಬಿಕ್ಕಟ್ಟಾಗತ್ತೆ. ಸಾಲದ ಸುಳಿಯಿಂದ ಹೊರಬರಲಾಗದೇನೆ ಬದುಕನ್ನೇ ಮುಗಿಸ್ಕೊಳ್ಳುವಂತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ
ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡವ್ರ ಸಂಖ್ಯೆ 2018ರಲ್ಲಿ 4,970 ಇದ್ದಿದ್ದು 2022ರಲ್ಲಿ 7,000ಕ್ಕಿಂತನೂ ಹೆಚ್ಚಾಗಿದೆ. ಇಂಥವರಲ್ಲಿ ಅನೇಕರ ಬದುಕಿನ ಅಸಲಿ ಕಥೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಇರುತ್ತೆ. ರೇಷನ್ನು, ಮಕ್ಕಳ ಸ್ಕೂಲ್ ಫೀಸು, ಪೆಟ್ರೋಲು, ಔಷಧಿ ಇತ್ಯಾದಿ ಖರ್ಚುಗಳು ಸೇರಿ ಸಾಕಷ್ಟು ದೊಡ್ಡ ಮೊತ್ತನೇ ಇರುತ್ತೆ. ಎಲ್ಲವನ್ನ ನಿಭಾಯಿಸೋದಿಕ್ಕಂತಾನೆ ಅವರು ಪರ್ಸನಲ್ ಲೋನ್ ಮೊರೆ ಹೋಗ್ತಾರೆ. ಸಂಬಳದ ಒಂದು ದೊಡ್ಡ ಭಾಗ EMIಗೆನೆ ಹೋಗುತ್ತೆ. ಕಡೆಗೆ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಮತ್ತೊಂದು ಪರ್ಸನಲ್ ಲೋನ್ ಅನ್ನು ತೆಗೆದುಕೊಳ್ತಾರೆ. ಇರೋದ್ರ ಜೊತೆಗೆ ಮತ್ತೊಂದು EMI ಹೊರೆ ಕೂಡ ಅವ್ರ ಮೇಲೆ ಬೀಳುತ್ತೆ. ಇದಲ್ಲದೇನೆ ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನ ಇಟ್ಕೊಂಡ್ರಂತೂ ಎಲ್ಲವೂ ಅವರನ್ನ ಸಾಲಕ್ಕೆ ಹಚ್ಚುತ್ತವೆ. ಅವುಗಳ EMI ಬೇರೆ ಕಟ್ಟಬೇಕಾಗಿರುತ್ತೆ. ಈ ರೀತಿ ಬರೀ EMIಗಳನ್ನ ಕಟ್ಟೋದ್ರಲ್ಲೇನೆ ನೆಮ್ಮದಿಯೆಲ್ಲ ಹಾಳಾಗಿ ಹೋಗುತ್ತೆ. ಹಾಗಾಗಿ ಗಳಿಕೆಗಿಂತ ತಿಂಗಳ ಖರ್ಚು ಮತ್ತೆ EMIಗಳೇ ಡಬಲ್ ಆಗಿರ್ತವೆ. ಇದೆಲ್ಲನೂ ಮೊದಲು ಒಂದು ಸಾಲದಿಂದ ಶುರುವಾಗುತ್ತೆ. ಅದಾದ ನಂತರ ಕ್ರೆಡಿಟ್ ಕಾರ್ಡ್ಗಳನ್ನು ಇಟ್ಕೊಳ್ಳೋಣ, ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಒಂದು ಕ್ರೆಡಿಟ್ ಕಾರ್ಡ್ ಸಾಲ ಕಟ್ಟೋದಿಕ್ಕೆ ಮತ್ತೊಂದು, ಅದರಿಂದ ಮತ್ತೊಂದು ಅನ್ನುವಂಥ ಆಸೆ ಹೆಚ್ಚಾಗ್ತಾನೆ ಹೋಗುತ್ತೆ. ಸಾಲದ ಮೇಲೆ ಸಾಲ ಬೆಳಿತಾನೆ ಹೋಗುತ್ತೆ. ಇದು ಶೂಲವಾಗಿ ತಿರುಗಿ ನಿಲ್ಲುತ್ತೆ. ದೊಡ್ಡ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡದೇ ಇದ್ರೂ ಕೂಡ, ದುಬಾರಿ ಕಾರು, ಆಡಂಬರದ ಖರ್ಚುಗಳು ಇಲ್ಲದೆ ಇದ್ರೂ ಸಾಲ ಬೆಳೆಯುತ್ತೆ. ಬರೀ ದೈನಂದಿನ ಅಗತ್ಯಗಳಿಗೆ ಮಾತ್ರನೇ ಖರ್ಚು ಮಾಡೋದಿಕ್ಕೇನೆ ಸಾಲ ಮಾಡ್ಕೊಳ್ತಾ ಹೋಗೋರಿದ್ದಾರೆ. ಸಾಲ ಕ್ರಮೇಣ ಒಂದು ಬಲೆಯಾಗಿ ಸುತ್ತಕೊಳ್ಳುತ್ತೆ ಅವರನ್ನ. ದೇಶಾದ್ಯಂತ ಲಕ್ಷಾಂತರ ಮಧ್ಯಮ ವರ್ಗದ ಕುಟುಂಬಗಳು ಪ್ರತಿ ತಿಂಗಳು ತಮ್ಮ ಆದಾಯ ಮತ್ತೆ ವೆಚ್ಚವನ್ನ ಸರಿದೂಗಿಸೋದಿಕ್ಕೆ ಹೆಣಗಾಡ್ತಾ ಇರುವಂತಹ ಒಂದು ವಾಸ್ತವ ಇದೆ ಇವತ್ತು. ಮಧ್ಯಮ ವರ್ಗದ ಜನರು ಹೇಗೆ ಇಂಥ ಬಲೆಯಲ್ಲಿ ಸಿಲುಕ್ತಾರೆ ಹಾಗಾದ್ರೆ? 80 ಮತ್ತೆ 90ರ ದಶಕದಲ್ಲಿ ಈ ಮಧ್ಯಮ ವರ್ಗದವರು ಉಳಿಸೋದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತಿದ್ರು. ಖರ್ಚು ಏನಿದ್ರು ಅವರಿಗೆ ಎಲ್ಲದರ ನಂತರ ಆದ್ಯತೆ ಆಗಿತ್ತು. ಹಾಸಿಗೆ ಇದ್ದಷ್ಟೇನೆ ಕಾಲ್ ಚಾಚು ಅನ್ನೋದನ್ನ ಅವರು ಅಕ್ಷರಶಃ ಪಾಲಿಸ್ತಾ ಇದ್ರು ಆಗ. ಹಾಗೆ ಒಂದು ಅನುಕೂಲ ಏನಂದ್ರೆ ಅವರಿಗೆ ಆಗ ಬೆಲೆ ಏರಿಕೆ ಕೂಡ ಈಗಿನ ಹಾಗಿರ್ಲಿಲ್ಲ. ಆಗ್ಲೂ ಕೂಡ ಸಾಲಗಳು ಲಭ್ಯ ಇದ್ವು, ಆದ್ರೆ ಸಾಲದ ಕಳಂಕವನ್ನ ಅಂಟಿಸ್ಕೊಳ್ಳೋದಿಕ್ಕೆ ಅವ್ರು ರೆಡಿ ಇರಲಿಲ್ಲ. ಈಗ ಎಲ್ಲಾನು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಜನ ಬದಲಾಗಿದ್ದಾರೆ, ಅವ್ರ ಮನಸ್ಥಿತಿ ಬದಲಾಗಿದೆ. ಸಾಲದ ಮೇಲೇನೆ ಜೀವನ ನಡೆಸೋದು ಒಂದು ಶೋಕಿ ಆಗ್ಬಿಟ್ಟಿದೆ ಈಗ. ತಜ್ಞರು ಹೇಳೋ ಹಾಗೆ ಸಾಮಾನ್ಯ ಜನರು ಸಾಲದ ಬಲೆಗೆ ಬೀಳೋದಿಕ್ಕೆ 2 ಕಾರಣಗಳಿವೆ ಇಲ್ಲಿ. ಮೊದಲನೇದಾಗಿ, ಆದಾಯ ಮತ್ತೆ ಖರ್ಚಿನ ನಡುವೆ ತಾಳಮೇಳನೇ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಮಧ್ಯಮ ವರ್ಗದ ಸರಾಸರಿ ಆದಾಯ ವಾರ್ಷಿಕ 10 ಲಕ್ಷದ ಆಚೀಚೆನೆ ನಿಂತ್ಕೊಂಡ್ಬಿಟ್ಟಿದೆ. ಆದ್ರೆ ಬೆಲೆಗಳು ಮಾತ್ರ ನಿರಂತರವಾಗಿ ಹೆಚ್ಚಾಗ್ತಾ ಇವೆ. 2026ರ ಒಂದು ಮನೆ 2015ರ ಆದಾಯದ ಮೇಲೇನೆ ಹೇಗೆ ನಡೆಯುತ್ತೆ ಈಗ? ಕುಟುಂಬದ ಅಗತ್ಯವನ್ನ ಪೂರೈಸೋದಿಕ್ಕೆ ಜನರು ಸಾಲದ ಮೊರೆ ಹೋಗ್ತಾರೆ. RBI ತನ್ನ ಇತ್ತೀಚಿನ ವರದಿಯಲ್ಲಿ ಭಾರತದಲ್ಲಿ ಮನೆಯ ಸಾಲ ದೇಶದ GDPಯ 42.9ರಷ್ಟಿದೆ ಅಂತ ಹೇಳಿದೆ. ಒಂದು ಕಾಲದಲ್ಲಿ ಭಾರತದ ಅತಿ ದೊಡ್ಡ ಶಕ್ತಿಯಾದಂತಹ ದೇಶೀಯ ಉಳಿತಾಯ ಕುಸಿತಾ ಇದೆ. ಡೇಟಾ ಪ್ರಕಾರ ದೇಶದ ಒಟ್ಟು ಉಳಿತಾಯದಲ್ಲಿ ಮನೆಗಳ ಪಾಲು 2011 ಮತ್ತು 2012ರಲ್ಲಿ 68.2%ರಿಂದ 60.9%ಗೆ ಇಳಿದಿದೆ. ಅದೇ ಹೊತ್ತಿನಲ್ಲಿ ಮಧ್ಯಮ ವರ್ಗದವರ GDP ಪಾಲು 23.6%ರಿಂದ 18.4%ಗೆ ಇಳಿದಿದೆ. ನಿವ್ವಳ ಉಳಿತಾಯ GDP ಅನುಪಾತ 7.4%ರಿಂದ 5.3%ಗೆ ಇಳಿದಿದೆ. ಅಂದ್ರೆ ಜನರು ಉಳಿಸೋದನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈಗ ಹೆಚ್ಚು ಸಾಲ ಮಾಡ್ತಾ ಇದ್ದಾರೆ. ಮತ್ತೆ ಬರೀ ಮೂಲಭೂತ ಅಗತ್ಯಗಳಿಗಾಗಿನೇ ಅವರು ಸಾಲಗಳನ್ನ ಮಾಡ್ತಾ ಇದ್ದಾರೆ. 2021ರ ಕೋವಿಡ್ ಕಾರಣದಿಂದ ದೇಶದಲ್ಲಿ ಸಾಲ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಅಂತ ವರದಿಗಳು ಹೇಳ್ತವೆ. ಆಸ್ಪತ್ರೆ ಖರ್ಚು, ಜೀವನ ವೆಚ್ಚ ಎಲ್ಲಾನು ಏರಿವೆ. ಈಗ ಎಷ್ಟೋ ಜನರು ಕೆಲಸ ಕಳ್ಕೊಳ್ತಾರೆ. ಇದು ಆದಾಯ ಮತ್ತೆ ಉಳಿತಾಯ ಎರಡನ್ನೂ ಕೂಡ ಕಡಿಮೆ ಮಾಡಿದೆ. ಲಾಕ್ಡೌನ್ ಅನ್ನ ತೆಗೆದು ಹಾಕಿದ ನಂತರ ದೈನಂದಿನ ಅಗತ್ಯಕ್ಕಾಗಿ ಜನರು ಮತ್ತೆ ಸಾಲ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ಗಳನ್ನ ಹೆಚ್ಚು ಸುಲಭವಾಗಿ ನೀಡತೊಡಗಿದ್ವು. ಕ್ರೆಡಿಟ್ ಕಾರ್ಡ್ ಬಾಕಿ ಅಥವಾ ಮರುಪಾವತಿ 2020ರಲ್ಲಿ 1400 ಕೋಟಿ ಇದ್ದದ್ದು 2024ರಲ್ಲಿ 2 ಲಕ್ಷ ಕೋಟಿಗೆ ಹೆಚ್ಚಾಗಿದೆ ಅಂತ ಡೇಟಾಗಳು ಹೇಳ್ತಾ ಇವೆ. ಸಾಲದ ಸುಳಿಗೆ ಮತ್ತೊಂದು ಕಾರಣ ಏನು ಅಂತಂದ್ರೆ ತಂತ್ರಜ್ಞಾನ. ಇದು ಮಧ್ಯಮ ವರ್ಗಕ್ಕೆ ಸಾಲವನ್ನ ಸುಲಭವಾಗಿ ಪಡೆಯುವಂತ ಒಂದು ಅವಕಾಶವನ್ನ ನೀಡಿದೆ. ಅವ್ರ ಗಳಿಕೆ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಖರ್ಚನ್ನ ನಿಭಾಯಿಸೋದಿಕ್ಕೆ ಸಾಲಕ್ಕಾಗಿ ನೋಡೋರಿಗೆ ಸಾಲ ಪಡೆಯೋದು ಈಗ ಬಹಳ ಸುಲಭ ಆಗ್ಬಿಟ್ಟಿದೆ. ಸಾಲ ನೀಡುವಂತಹ ಮೊಬೈಲ್ ಅಪ್ಲಿಕೇಶನ್ಗಳನ್ನ ಬಳಸ್ಕೊಂಡು ಸಾಲದ ಬೆನ್ ಹತ್ತಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಸಾಲದ ಮೇಲ್ ಬದುಕೋದು ಈಗ ಎಂದೆಂದಿಗಿಂತನೂ ಸುಲಭ ಆಗ್ಬಿಟ್ಟಿದೆ. ಆದ್ರೆ ಅದು ಜನರನ್ನ ಯಾವತ್ತಿಗೂ ಕೂಡ ಮುಗಿದೇ ಇರುವಂತಹ ಒಂದು ಸಾಲದ ಚಕ್ರದಲ್ಲಿ ಸಿಲುಕಿಸುತ್ತೆ. ಕ್ರೆಡಿಟ್ ಕಾರ್ಡ್ಗಳು, EMIಗಳು, ಮೊಬೈಲ್ ಅಪ್ಲಿಕೇಶನ್ ಸಾಲಗಳು, UPI ಮೂಲಕ ಕ್ರೆಡಿಟು, ಬೈ ನೌ ಪೇ ಲೇಟರ್ ತರದ ಆಯ್ಕೆಗಳು, ಇವೆಲ್ಲವುಗಳ ಮೂಲಕ ಸಾಲಗಳು ಹೆಚ್ಚಾಗ್ತಾನೆ ಇರ್ತವೆ. ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ಗಳು ಕೂಡ ಈಗ ಬಹಳ ಸುಲಭವಾಗಿ ಕೈಗೆ ಸಿಗ್ತಾ ಇವೆ. ಬ್ಯಾಂಕ್ಗಳಲ್ಲದೇನೆ ಹಣಕಾಸು ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತೆ ಫಿನ್ಟೆಕ್ ಅಪ್ಲಿಕೇಶನ್ಗಳನ್ನ ಜನರನ್ನ ಸಾಲ ಮಾಡೋದಕ್ಕೆ ಹಚ್ಚುತ್ತಾ ಇವೆ. ಇವು ಜನರು ಯಾವುದೇ ಗ್ಯಾರಂಟಿ ಅಥವಾ ಕಾಗದ ಪತ್ರಗಳು ಇಲ್ಲದೇನೆ
10ರಿಂದ ಲಕ್ಷದವರೆಗಿನ ಸಾಲಗಳನ್ನ ಬಹಳ ಸುಲಭವಾಗಿ ಕೊಡ್ತವೆ. ಸಾಲ ತೆಗೆದುಕೊಳ್ಳುವಂತಹ ಭರದಲ್ಲಿ ಅದರ ಭಾರಿ ಬಡ್ಡಿಯನ್ನ ಜನ ಕಡೆಗಣಿಸ್ಬಿಡ್ತಾರೆ. ಈ ಸಾಲಗಳ ಮೇಲಿನ ವಾರ್ಷಿಕ ಬಡ್ಡಿ ದರಗಳು ಸಾಮಾನ್ಯವಾಗಿ 18% ಇಂದ 48% ವರೆಗೆ ಇರಬಹುದು ಅಂತ ಹೇಳಲಾಗುತ್ತೆ. ಇನ್ನು ಹೊಸ ತಲೆಮಾರಿನ ಜನರು ಸಾಲದ ಮೇಲೇನೆ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಬಾಡಿಗೆ, ಊಟ ಮತ್ತು ಪ್ರಯಾಣಕ್ಕೆಲ್ಲಾನು ಅವರು ಸಾಲವನ್ನೇ ನೆಚ್ಚವರಿದ್ದಾರೆ. ಸಾಲದ ಅಪ್ಲಿಕೇಶನ್ಗಳು ಮತ್ತೆ ಕ್ರೆಡಿಟ್ ಕಾರ್ಡ್ಗಳಿಂದ ಸಾಲವನ್ನ ಪಡಿತಾರೆ. ಲಕ್ಷಗಟ್ಟಲೆ ಸಾಲ ಮಾಡ್ಕೊಳ್ತಾರೆ ಅವರು. ಅದಾದ ನಂತರ ಕಟ್ಟಬೇಕಾದಂಥ EMI ಅವ್ರ ಸಂಬಳಕ್ಕಿಂತಾನೂ ಹೆಚ್ಚಾಗಿರುತ್ತೆ. 2025ರ ಅಧ್ಯಯನದ ಪ್ರಕಾರ ಈ ಜನ್ಸೀಸ್ ಅಂತ ಹೇಳ್ತಾರಲ್ಲ, ಅವರು 41% ತಮ್ಮ ಏರದೇ ಇರುವಂತಹ ಸಂಬಳದ ಬಗ್ಗೆ ಅತೃಪ್ತರಾಗಿದ್ದಾರೆ. ಆದ್ರೆ ಬೆಲೆ ಮಾತ್ರ ಏರ್ತಾನೆ ಇದೆ. ತಿಂಗಳ ಕೊನೆಯಲ್ಲಿ ಅವ್ರ ಕೈಯಲ್ಲಿ ಹಣ ಇಲ್ಲದಂತ ಒಂದು ಸ್ಥಿತಿಯನ್ನ ಯುವಕರು ಎದುರಿಸ್ತಾ ಇದ್ದಾರೆ. ಕಡೆಗೆ ಮತ್ತೆ ಸಾಲದ ಮೊರೆ ಹೋಗ್ತಾರೆ. ಅವರು ಹೆಚ್ಚಿನ ಬಡ್ಡಿ ದರದ ಸಾಲವನ್ನ ಪಡ್ಕೊಳ್ತಾರೆ. ಸಿಬಿಲ್ ವರದಿಯ ಪ್ರಕಾರ ಹೊಸ ಸಾಲಗಾರರಲ್ಲಿ 41% ಮಂದಿ ಜನ್ಸಿಗೆ ಸೇರಿದವರು. ಪೈಸಾ ಬಜಾರ್ ಸಮೀಕ್ಷೆ ಪ್ರಕಾರ 5700 ಜನರಲ್ಲಿ 27% ಜನರು ಟ್ರಾವೆಲ್ ಮಾಡೋದಕ್ಕಂತಾನೆ ವೈಯಕ್ತಿಕ ಸಾಲಗಳನ್ನು ತೆಗೆದುಕೊಂಡಿದ್ದಾರೆ. ಈ ಪ್ರವೃತ್ತಿ ಟೈರ್ 2-3 ನಗರಗಳಲ್ಲಿ ಹೆಚ್ಚಾಗ್ತಾ ಇದೆ. ದಿನ ಕಳೆದ್ರೆ ಬೆಲೆ ಇಲ್ಲದಂತಾಗುವಂತಹ ವಸ್ತುಗಳನ್ನು ಕೊಳ್ಳೋದಕ್ಕೆ ಸಾಲ ಮಾಡಲಾಗ್ತಾ ಇದೆ. ಈ ಸಾಲದ ಬೆಲೆ ರಾತ್ರೋರಾತ್ರಿ ಸುತ್ತಕೊಳ್ಳೋದಿಲ್ಲ. ಮಧ್ಯಮ ವರ್ಗದ ವ್ಯಕ್ತಿ ಕ್ರಮೇಣ ಅರಿವಿಲ್ಲದೇನೆ ಅದರಲ್ಲಿ ಮುಳುಗಿ ಹೋಗ್ತಾನೆ. ಹೆಚ್ಚಿನ ತಜ್ಞರು ಹೇಳೋ ಹಾಗೆ ಮೊದಲೇ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಥವಾ ಪರಿಸ್ಥಿತಿ ಹದಗೆಡಕ್ಕೂ ಮೊದಲೇನೆ ಎಚ್ಚೆತ್ತುಕೊಂಡ್ರೆ ಅದರಿಂದ ಹೊರಗೆ ಬರಬಹುದು. ಇಲ್ಲಿ ದೊಡ್ಡ ಅಪಾಯ ಏನು ಅಂತ ಅಂದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ನಲ್ಲಿ ಕನಿಷ್ಠ ಬಾಕಿ ಮೊತ್ತವನ್ನ ಮಾತ್ರನೇ ಪಾವತಿಸೋದು. ಅದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಇಲ್ಲಿ ನಿಜವಾದ ಸಾಲ ಅಥವಾ ಅಸಲು ಮೊತ್ತ ಹಾಗೇನೆ ಉಳಿಯುತ್ತೆ. ಅದ್ರ ಮೇಲೆ ಬಡ್ಡಿ ಇರುತ್ತೆ. ಮುಂದಿನ ಬಾರಿ ಬಿಲ್ ಇನ್ನೂ ಕೂಡ ಹೆಚ್ಚಾಗ್ಬಿಟ್ಟಿರುತ್ತೆ. ಬಡ್ಡಿಯ ಮೇಲಿನ ಬಡ್ಡಿಯನ್ನ ಪಾವತಿಸಬೇಕಾಗತ್ತೆ. ಕ್ರಮೇಣ ಸಾಲ ಏರ್ತಾನೆ ಹೋಗುತ್ತೆ. ಮತ್ತೆ EMI ಕಟ್ಟೋದನ್ನ ತಪ್ಪಿಸಿದ್ರೂ ಕೂಡ ಇದೇ ಅಪಾಯ ಇದೆ. ಸಮಯಕ್ಕೆ ಸರಿಯಾಗಿ EMI ಕಟ್ಟದೆ ಹೋದ್ರೆ ಭಾರಿ ದಂಡ ತೆರಬೇಕಾಗತ್ತೆ. ಇದು ಮಾತ್ರ ಅಲ್ಲದೇನೆ ಕ್ರೆಡಿಟ್ ಸ್ಕೋರ್ ಕೂಡ ಕೆಟ್ಟದಾಗತ್ತೆ. ಹೆಚ್ಚಿನ ಬಡ್ಡಿ ದರ ಕೂಡ ಬರ್ಬೋದು. ಮತ್ತೆ ಆದಾಯದ ಅರ್ಧಕ್ಕಿಂತ ಹೆಚ್ಚು EMIಗಳಿಗೇನೆ ಹೋಗ್ತಾ ಇದ್ರೆ ಅಗತ್ಯ ವೆಚ್ಚಗಳಿಗೆ ಬಹಳ ಕಡಿಮೆ ಹಣ ಉಳಿದಿರುತ್ತೆ. ಅದು ಜನರನ್ನ ಮತ್ತೆ ಸಾಲ ತೆಗೆದುಕೊಳ್ಳೋ ಹಾಗೆ ಮಾಡುತ್ತೆ. ಕ್ರೆಡಿಟ್ ಕಾರ್ಡ್ ಮಿತಿಯ 80ರಿಂದ 90% ಬಳಸ್ತಾ ಇರೋರು ವಿಪತ್ತಿನಲ್ಲಿದ್ದಾರೆ ಅಂತಾನೆ ಅರ್ಥ. ಈ ಅಪಾಯಕಾರಿ ಸಾಲದ ಬಲೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ತಜ್ಞರು ಕೊಡುವಂತ ಬಹಳ ಸರಳ ಸಲಹೆ ಏನು ಅಂತಂದ್ರೆ, ಯಾವುದೇ ಸಂದರ್ಭದಲ್ಲೂ ಒಟ್ಟು ಆದಾಯ ಅಥವಾ ಸಂಬಳದ 30%ಗಿಂತಾನು ಹೆಚ್ಚನ್ನ ಸಾಲ ತೀರ್ಸೋದಿಕ್ಕೆ ಬಳಸುವಂತ ಒಂದು ಸ್ಥಿತಿ ಬರಬಾರ್ದು. ಕ್ರೆಡಿಟ್ ಕಾರ್ಡ್ನ ಮಿತಿಯ 30%ಗಿಂತ ಹೆಚ್ಚನ್ನ ಯಾವತ್ತಿಗೂ ಬಳಸಬಾರ್ದು. ಸಾಲದ ಬಲೆಗೆ ಸಿಲುಕಿದವರು ಸಾಲ ವಸೂಲಿ ಏಜೆಂಟರ ಕಿರುಕುಳವನ್ನ ಎದುರಿಸಬೇಕಾಗಿ ಬರೋದು ನಿಜಕ್ಕೂ ಭಯಂಕರ. ಅದು ಬ್ಯಾಂಕ್ಗಳು ಈ ವಸೂಲಾತಿ ಕೆಲಸವನ್ನ ಬೇರೆ ಏಜೆನ್ಸಿಗಳಿಗೆ ವಹಿಸಿರುತ್ತವೆ. ಈ ಏಜೆಂಟ್ಗಳು ಕಮಿಷನ್ ಮೇಲೆ ಕೆಲಸ ಮಾಡ್ತಾರೆ ಮತ್ತೆ ಹಣ ವಸೂಲಿ ಮಾಡೋದಕ್ಕೆ ಬೆದರಿಕೆ ದಾರಿಯನ್ನ ಹಿಡಿತಾರೆ ಅವರು. ಈ ಏಜೆಂಟ್ರು ಹೆಚ್ಚಾಗಿ RBI ಮಾರ್ಗಸೂಚಿಗಳ ಬಗ್ಗೆ ಯಾವುದೇ ತರಬೇತಿನ ಪಡೆದಿರೋದಿಲ್ಲ. ಹಾಗಾಗಿ ಅವರಿಂದ ಸಾಲಗಾರರು ಸಾರ್ವಜನಿಕವಾಗಿ ಅವಮಾನಕ್ಕೊಳಗಾಗಬೇಕಾಗತ್ತೆ. ಈ ಅವಮಾನ ಮತ್ತೆ ಭಯನೇ ಎಷ್ಟೋ ಜನರನ್ನ ಆತ್ಮಹತ್ಯೆಯ ಕಡೆಗೆ ತಳ್ಳುತ್ತೆ ಅಂತ ಡೇಟಾಗಳೇ ಹೇಳ್ತವೆ. ಹಾಗಾಗಿನೇ ಆರ್ಥಿಕ ಸಂಕಷ್ಟದ ಹೊರತಾಗಿನೂ ಘನತೆ ಮತ್ತೆ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸೋದು ಬಹಳ ಅಗತ್ಯ. ಇವತ್ತಿನ ಜಗತ್ತಿನಲ್ಲಿ ಒಂದು ಸತ್ಯ ಇದೆ. ಸಾಲ ಬಹುಶಃ ಶ್ರೀಮಂತರನ್ನಷ್ಟೇ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುತ್ತೆ. ಆದ್ರೆ ಅದೇ ಸಾಲ ಬಡವರನ್ನ, ಮಧ್ಯಮ ವರ್ಗದವರನ್ನ, ಅವ್ರ ಕುಟುಂಬ ಸಮೇತ ನಾಶ ಮಾಡಿಬಿಡುತ್ತೆ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.